ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಿಒಕೆಯಿಂದ ಕೊನೆಗೂ ಸಿಡದೆ ಬಿಡ್ತು ಬಿಗ್ ನ್ಯೂಸ್. ಕೆಲವೇ ಗಂಟೆಗಳಲ್ಲಿ ಬಿಗ್ ಡೆವಲಪ್ಮೆಂಟ್, ಊಹಿಸದಂತಹ ಬೆಳವಣಿಗೆ ಏನಿದು ಹಾಗಾದ್ರೆ? ಪಾಕ್ ಮೂಲದಿಂದ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ಎಲ್ಲವನ್ನ ನಿಮ್ಮ ಮುಂದೆ ಒನ್ ಬೈ ಒನ್ ಇಡ್ತಾ ಹೋಗ್ತೀವಿ. ಚೀನಾ ಕೈವಾಡ ಇಂಡಿಯಾವನ್ನ ಹಣಿಯೋದಕ್ಕೆ ಚೀನಾ ಕೈವಾಡವೂ ಕೂಡ ಬಟಾಬಯಲಾಗಿದೆ. ಮತ್ತು ಈ ಕಂಪ್ಲೀಟ್ ದಾಳಿಯ ಹಿಂದೆ ಇರುವ ಒಬ್ಬೇ ಒಬ್ಬ ವ್ಯಕ್ತಿ, ಆತನದ್ದೇ ಕಂಪ್ಲೀಟ್ ಹ್ಯಾಂಡ್, ಎಲ್ಲ ಬಗೆಯಲ್ಲಿ ಆತನೇ ಜವಾಬ್ದಾರ ಅನ್ನುವಂತಹ ಸೀಕ್ರೆಟ್ ಕೂಡ ಈಗ ಪಾಕ್ ಮೂಲದಿಂದನೇ ಬ್ಲಾಸ್ಟ್ ಆಗಿದೆ. ಇದೆಲ್ಲ ಅಪ್ಡೇಟ್ಸು ಕೊಡ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗ ಬರ್ತಿರುವಂತಹ ಬಿಗ್ ನ್ಯೂಸ್ ಏನಪ್ಪಾ ಅಂತ ಕೇಳಿದ್ರೆ, ಕೆಲವೇ ಗಂಟೆಗಳಲ್ಲಿ ಭಾರತ ಪಿಒಕೆ ಅಟ್ಯಾಕ್ ಮಾಡುತ್ತೆ. ಇದು ನಮ್ಮ ಸೋರ್ಸ್ ಅಲ್ಲ, ಅಥವಾ ಯಾರೋ ನಮ್ಮ ಇಂಟೆಲಿಜೆನ್ಸ್ ಅವರು ಏನು ಇದನ್ನು ರಿವೀಲ್ ಮಾಡೋಕೆ ಸಾಧ್ಯನೇ ಇಲ್ಲ. ಭಾರತ ಅಂತ ಯಾವ ಸುಳಿವನ್ನು ಕೊಡದೆ ಯಾವಾಗ ಹೊಡೆಯುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಇದು ಪಾಕಿಸ್ತಾನದ ಇಂಟೆಲಿಜೆನ್ಸ್ ರಿಪೋರ್ಟ್ ಔಟ್ ಆಗಿರೋದು. ಪಾಕಿಸ್ತಾನ ಪ್ರಧಾನಿಯಿಂದನೇ ಆದೇಶ ಹೊರಡಿಸಲ್ಪಟ್ಟಿದೆ, ಕೆಲವೇ ಗಂಟೆಗಳಲ್ಲಿ ಭಾರತ ಅಟ್ಯಾಕ್ ಮಾಡುತ್ತೆ, ಅದು ಕೂಡ ಪಿಒಕೆಯನ್ನ ಅಂತ. ಬೆಳಗ್ಗೆಷ್ಟೇ ನಾವು ರಿಪೋರ್ಟ್ ಮಾಡಿದ್ವಿ. ಪಾಕಿಸ್ತಾನ ಇಂಟೆಲಿಜೆನ್ಸ್ ಪ್ರಕಾರ ಪಿಒಕೆ ಎನಿ ಟೈಮ್ ಭಾರತದಿಂದ ಆಕ್ರಮಿಸಲ್ಪಡುತ್ತೆ. ಹಾಗಾಗಿ ಅಲ್ಲಿನ 1000 ಮದ್ರಸಾಗಳನ್ನ ಕ್ಲೋಸ್ ಮಾಡಿ ಅಲ್ಲಿಂದ ಎಲ್ಲ ವಿದ್ಯಾರ್ಥಿಗಳನ್ನ ಶಿಫ್ಟ್ ಮಾಡಿದ್ರು. ಯಾಕಂದ್ರೆ ಅದೇ ಮಿಲಿಟೆಂಟ್ ಟ್ರೈನಿಂಗ್ ಕ್ಯಾಂಪ್ ಅಂತ ಭಾರತ ಭಾವಿಸುತ್ತೆ. ಅಲ್ಲೇ ಟೆರರ್ ಆಕ್ಟಿವಿಟಿ ಜನರೇಟ್ ಆಗೋದು ಅನ್ನೋದು ನಂಬಿಕೆ. ಭಾರತ ಅಲ್ಲೇ ಅಟ್ಯಾಕ್ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಅವ್ರ ಚರ್ಚೆಯಾಗಿ ಕೊನೆಗೆ 1000 ಮದ್ರಸಾಗಳನ್ನ ಕ್ಲೋಸ್ ಮಾಡಿದ್ರು. ಮತ್ತು ಪಿಒಕೆಯಲ್ಲಿರುವಂಥ ಟೆರರ್ ಕ್ಯಾಂಪ್ಗಳನ್ನೆಲ್ಲ ಶಿಫ್ಟ್ ಮಾಡಿ ಅವ್ರನ್ನ ಬಂಕರಲ್ಲಿ ಅಡಗಿಸಿಟ್ಟಿದ್ದಾರೆ. ಇಷ್ಟೆಲ್ಲ ನಡೀತಿರೋ ಹೊತ್ತಲ್ಲಿ ಪಾಕಿಸ್ತಾನ ಒಂದು ಅನೌನ್ಸ್ಮೆಂಟನ್ನು ಹೊರಡಿಸಿದೆ. ಪ್ರಧಾನಿಯಿಂದನೇ ಅನೌನ್ಸ್ಮೆಂಟ್ ಆಗಿದೆ. ಕೆಲವೇ ಗಂಟೆಗಳಲ್ಲಿ, ಅಂದರೆ ಇವತ್ತು ರಾತ್ರಿ ಅಷ್ಟೊತ್ತಿಗೆ ಭಾರತ ಅಟ್ಯಾಕ್ ಮಾಡುತ್ತೆ. ವಿವಿಧ ದೇಶಗಳಿಂದ ಅವರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಕ್ಕಿದೆಯಂತೆ. ಪಾಕಿಸ್ತಾನದ ಇಂಟೆಲಿಜೆನ್ಸು ಮತ್ತು ಬೇರೆ ಬೇರೆ ದೇಶಗಳ ಇಂಟೆಲಿಜೆನ್ಸ್ ಪ್ರಕಾರ ಇವತ್ತೇ ಆಗುತ್ತೆ ಬಹುದೊಡ್ಡ ಹೊಡೆತ ಅಂತ. ಸೊ ಈಗ ಪಾಕಿಸ್ತಾನ ತಡ ಮಾಡದೆ ತುರ್ತು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದು, ಪಿಒಕೆಯಲ್ಲಿ ನಾಗರಿಕರಿಗೆ ಎಲ್ಲ ಮೆಡಿಸಿನ್ಸ್ ಸ್ಟಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಲ್ಲಿ ಆರ್ಮಿ ಮತ್ತೊಬ್ರು ಅನ್ಕೊಂಡು ಎಲ್ಲ ಮೆಡಿಸಿನ್ಸ್ ಮನೆಯಲ್ಲೂ ಸ್ಟಾಕ್ ಮಾಡ್ತಿದ್ದಾರೆ. ಕೆಲವೇ ಗಂಟೆಗಳಲ್ಲಿ ಇದೆಲ್ಲ ಮುಗಿಬೇಕು ಅಂತ. ಮತ್ತು ಈ ಫುಡ್ ಕೂಡ ಸ್ಟಾಕ್ ಮಾಡ್ತಾ ಇದ್ದಾರೆ. ಎಲ್ಲವನ್ನ ಸಂಗ್ರಹಿಸಿಟ್ಕೊಳ್ಳಿ ಮತ್ತು ಮನೆಯಿಂದ ಹೊರಗಡೆ ಬರಬೇಡಿ ಅನ್ನೋ ರೀತಿಯಲ್ಲಿ ಕಟ್ಟಾಜ್ಞೆಯನ್ನು ಹೊರಡಿಸಿದೆ. ಪಿಒಕೆಯ ಜನರಿಗೆ ಮಾತ್ರ, ಬೇರೆ ಭಾಗದಲ್ಲಿ ಏನು ಇಷ್ಟು ಸ್ಟ್ರಿಕ್ಟ್ ಆಕ್ಷನ್ ಆಗ್ತಿಲ್ಲ. ಕೆಲವೇ ಗಂಟೆಗಳಲ್ಲಿ ದಾಳಿ ಅನ್ನುವಂಥ ಇನ್ಫಾರ್ಮೇಶನ್ ಅವ್ರಿಗಿದೆಯಂತೆ. ಸೊ 13 ಬಾರ್ಡರ್ ಕಾನ್ಸ್ಟಿಟ್ಯೂನ್ಸೀಸಲ್ಲಿ ಈಗ ಬಿಗಿ ಭದ್ರತೆಯನ್ನು ಕೈಗೊಂಡು ಪಾಕಿಸ್ತಾನ ಸರ್ವ ತಯಾರಿಯನ್ನು ಮಾಡ್ಕೊಂಡಿದೆ. ಇವತ್ತು ರಾತ್ರಿ ಮೆಗಾ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಸೊ ಇದು ಪಾಕ್ ಮೂಲದ ಇಂಟೆಲಿಜೆನ್ಸ್ ರಿಪೋರ್ಟ್. ಬೇರೆ ಬೇರೆ 3 ದೇಶಗಳಿಂದ ಸಿಕ್ಕಿರುವಂಥ ಇಂಟೆಲಿಜೆನ್ಸ್ ರಿಪೋರ್ಟ್ ಅಂತೆ ಅವ್ರಿಗೆ. ಪಾಕಿಸ್ತಾನದಿಂದ ಒಂದು ಅಚ್ಚರಿಯ ಸುದ್ದಿ ಬರ್ತಾ ಇದೆ. ಏನಪ್ಪಾ ಅಂತ ಕೇಳಿದ್ರೆ, ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಫ್ ಮುನಿರೇ ಈ ದಾಳಿಗೆ ನೇರ ಕಾರಣ ಅಂತ. ಅಂದರೆ ಆತ ಇದ್ದಾನೆ ಅನ್ನೋದು ಎಲ್ರಿಗೂ ಗೊತ್ತು. ISI ಕೈವಾಡ, ಪಾಕ್ ಆರ್ಮಿ, ಪಾಕಿಸ್ತಾನ, ಅದು ಇದು ಅಂತ ಇದೇನು ಹೊಸ ವಿಷಯ ಅಲ್ಲ. ಆದರೆ ಕಂಪ್ಲೀಟ್ ಆಗಿ ISI ಮಾತನ್ನು ಧಿಕ್ಕರಿಸಿ, ಅಂದರೆ ISI ಏನು ಭಯಂಕರ ಒಳ್ಳೆಯದು ಆ ರೀತಿಯಲ್ಲ, ಅಲ್ಲಿ ಡಿಫ್ರೆನ್ಸ್ ಬಂದಿದೆ ಅಂತ ಅರ್ಥ ಅಷ್ಟೇ. ISI ಮತ್ತು ಆಸಿಫ್ ಮುನೀರ್ಗೆ ಬಹಳಷ್ಟು ವ್ಯತ್ಯಾಸಗಳು ಆಗಿದೆ ಅಂತ. ಇದು ಬೇರೆ ಯಾರು ಹೇಳ್ತಿರೋದಲ್ಲ. ಪಾಕಿಸ್ತಾನದ ಆರ್ಮಿಯ ಎಕ್ಸ್ ಆಫೀಸರ್, ಒಬ್ಬರ ಪ್ರತಿಷ್ಠಿತ ಸ್ಥಾನದಲ್ಲಿದ್ದಂಥ ಎಕ್ಸ್ ಆಫೀಸರ್ ಆದಿಲ್ ರಾಜಾ ಅನ್ನುವಂಥ ವ್ಯಕ್ತಿ, ಮೇಜರ್ ಆದಿಲ್ ರಾಜಾ ಅನ್ನುವಂಥ ವ್ಯಕ್ತಿ ಹೇಳ್ತಾ ಇರೋದೀಗ, ಆಸಿಫ್ ಮುನೀರೇ ಈ ಒಂದು ಅಟ್ಯಾಕನ್ನು ಪ್ಲ್ಯಾನ್ ಮಾಡಿರೋದು ಚೀನಾ ಜೊತೆ ಸೇರಿಕೊಂಡು ಅಂತ. ಚೀನಾ ನಿರ್ಧಾರ ಮಾಡಿದೆ, ಆಸಿಫ್ ಮುನೀರ್ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾನೆ. ISI ಜೊತೆಗೂ ಕೂಡ ಇದನ್ನು ಕೋಆರ್ಡಿನೇಟ್ ಮಾಡ್ಕೊಂಡು ಆತ ಮಾಡಿಲ್ಲ. ಮುಂದಿನ 10 ವರ್ಷಗಳ ಕಾಲ ತಾನೇ ಈ ಅಧಿಕಾರದಲ್ಲಿ ಮುಂದುವರಿಬೇಕು, ಸಂಪೂರ್ಣ ಹಿಡಿತಕ್ಕೆ ತಗೊಳ್ಬೇಕು ಅನ್ನೋ ಕಾರಣಕ್ಕೆ ಆತ ಚೀನಾದ ಮೊರೆ ಹೋಗಿದ್ದಾನೆ. ಚೀನಾದಿಂದ ಎಲ್ಲ ಬಲ ಪಡ್ಕೊಳ್ತಾ ಇದ್ದಾನೆ. ಹಾಗಾಗಿ ಆತನೇ ಇದಕ್ಕೆ ನೇರವಾದ ಕಾರಣ ಅನ್ನೋದಕ್ಕೆ ನಮಗೆ ಸಂಪೂರ್ಣ ಸಾಕ್ಷಿ ಸಿಕ್ಕಿದೆ. ಇಲ್ಲೇ ಬಹಳಷ್ಟು ಡಿಫರೆನ್ಸ್ಗಳು ಸಿಡ್ದಿದ್ದಾವೆ ಆತನ ವಿರುದ್ಧ ಅಂತ ಈಗ ಮೇಜರ್ ಆದಿಲ್ ರಾಜಾ ಬಹುದೊಡ್ಡ ಆಘಾತಕಾರಿ ಸೀಕ್ರೆಟನ್ನು ಸಿಡಿಸಿರೋದು. ಆಸಿಫ್ ಮುನೀರ್ ಕೊಟ್ಟಂಥ ಸ್ಟೇಟ್ಮೆಂಟು ನಮಗೆ ನೆನಪಿದೆ. ಈ ದಾಳಿಗೆ ಕೆಲವು ದಿನಗಳ ಹಿಂದೆ ಕೊಟ್ಟಂತಹ ಸ್ಟೇಟ್ಮೆಂಟು, ಕಾಶ್ಮೀರ ಕಂಠನಾಳ ಸ್ಟೇಟ್ಮೆಂಟ್ ನೆನಪಿದೆ. ಅದಾದ್ಮೇಲೆ ದಾಳಿ ಆಯಿತು. ಸೊ ಲಷ್ಕರ್ ಸಂಘಟನೆ ಇದನ್ನ ಮಾಡಿದೆ, ಆಸಿಫ್ ಮುನೀರ್ ಮಾಡಿಸಿದ್ದು ಅನ್ನುವಂಥ ಸೀಕ್ರೆಟ್ ಅನ್ನ ಈಗ ಸಿಡಿಸಿದ್ದಾರೆ. ಅದರ ನಡುವೆ ಚೀನಾ
ಟ್ಯಾರಿಫ್ ವಾರ್ ಟೈಮಲ್ಲಿ ಅಮೆರಿಕ ಭಾರತ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿ ಚೀನಾ ವಿರುದ್ಧ ಸಮರವನ್ನ ಸಾರಿರೋದಕ್ಕೆ ಪ್ರತೀಕಾರ ಅನ್ನುವಂತೆ ಈ ಹೊತ್ತಲ್ಲಿ ಪಾಕಿಸ್ತಾನ ಭಾರತ ಟೆನ್ಷನ್ನಲ್ಲಿ ಬೆಂಕಿ ಹೊತ್ತುಕೊಂಡ್ರೆ ಲಾಭ ನಮಗೆ ನೇರವಾಗುತ್ತೆ ಅಂತ ಇದನ್ನ ಮಾಡಿಸಿರೋದು, ಸರಿಯಾದ ಟೈಮಿಗೆ ಮಾಡಿಸಿರೋದು, ಚೀನಾ ಕೈವಾಡದಿಂದಲೇ ಇಷ್ಟ ಆಗಿರೋದು ಅನ್ನುವಂಥ ಇನ್ಫಾರ್ಮೇಶನ್ ಸಿಕ್ಕಿದೆಯಂತೆ. ಇದನ್ನ ವ್ಯಕ್ತಿ ರಿವೀಲ್ ಮಾಡ್ತಾ ಇರೋದು. ಅಲ್ಟ್ರಾ ಎನ್ಕ್ರಿಪ್ಟೆಡ್ ಡಿವೈಸ್ ಚೀನಾ ಮೇಡ್, ಯಾವುದೇ ಸಿಗ್ನಲ್ ಟ್ರ್ಯಾಕ್ ಮಾಡಿದಂಥ ಈ ಅಲ್ಟ್ರಾ ಎನ್ಕ್ರಿಪ್ಟೆಡ್ ಡಿವೈಸ್ ಯೂಸ್ ಆಗಿದ್ದು ಸಿಕ್ಕಿಬಿದ್ದಿದೆ. ಈಗ ಆ ಸಾಕ್ಷಿ ಕೂಡ NIA ಇನ್ವೆಸ್ಟಿಗೇಷನಲ್ಲಿ ಸಿಕ್ಕಿದೆ. ಉಗ್ರರು ಈ ಪಹಲ್ಗಾಮ್ ದಾಳಿಕೋರರು ಬಳಸಿದ್ದು ಚೀನಾ ಮೇಡ್ ಕಮ್ಯುನಿಕೇಶನ್ ಡಿವೈಸ್ ಅನ್ನೋದು ಗೊತ್ತಾಗಿದೆ. ಸೊ ಎಲ್ಲ ಒಂದಕ್ಕೊಂದು ಕನೆಕ್ಟ್ ಆಗ್ತಿದೆ. ಚೀನಾ ಕೈವಾಡ, ಪಾಕಿಸ್ತಾನದ ಆರ್ಮಿ ಚೀಫೇ ಇದನ್ನ ಮಾಡಿತ್ತು ಅಂತ. ಸೊ ಭಾರತ ಹೊಡಿಬೇಕಾಗಿರೋದು ಈಗ ಎರಡು ಅತ್ಯಂತ ಪ್ರಮುಖ ತಲೆಗಳನ್ನ, ಆಸಿಫ್ ಮುನೀರ್ ಮತ್ತು ಹಫೀಜ್ ಸಯೀದ್ ಅನ್ನುವಂಥ ವಿಚಾರ ಚರ್ಚೆಯಾಗ್ತಿರುವ ಹೊತ್ತಲ್ಲೇ ಇಂಥದ್ದೊಂದು ಬಾಂಬ್ ಪಾಕಿಸ್ತಾನದಿಂದನೇ ಸಿಡಿದಿದೆ ಅನ್ನೋದು ಕುತೂಹಲ. ಸೊ ಪಾಕಿಸ್ತಾನ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಇವತ್ತೇ ಏನೋ ಒಂದು ದೊಡ್ಡ ಬೆಳವಣಿಗೆ ಆಗಲಿದೆಯಾ, ಅದಕ್ಕೆ ಪೂರಕ ಅನ್ನುವಂತೆ ನೋಡಿ ಇಲ್ಲಿ ಗಂಗಾ ಎಕ್ಸ್ಪ್ರೆಸ್ ವೇಯಲ್ಲಿ ಯುದ್ಧ ವಿಮಾನಗಳ ಹಾರಾಟ ಚುರುಕಾಗಿದೆ. ನಮ್ಮ ಮಿಲಿಟರಿ ಆಪರೇಷನ್ ಕಾರ್ಯಾಚರಣೆ ತಯಾರಿ ಇವತ್ತು ಇನ್ನೂ ದ್ವಿಗುಣವಾಗಿದೆ. ಹಾಗಾಗಿ ಪಾಕಿಸ್ತಾನ ಕಂಡು ಕೇಳರಿಯದಂತ ಹೊಡೆತ ಅಂತ ಮೋದಿ ಅಮಿತ್ ಶಾ ಹೇಳಿದ್ದಾರೆ. ಪ್ರತೀಕಾರ ನಡೆಯೋದ್ರಲ್ಲಿ ಒಂದು ಸಾಸಿವೆ ಕಾಳು ಅನುಮಾನನೂ ಇಲ್ಲ ಅಂತ ಅನೌನ್ಸ್ಮೆಂಟ್ ಆಗಿದೆ. ಗಡಿ ಅಂಚಿನ ಗ್ರಾಮಗಳು ಗಡಿಬಿಡಿಯಲ್ಲಿ ಅರ್ಧಂಬರ್ಧ ಬಲಿತಿರುವಂಥ ಗೋಧಿ ಬೆಳೆಯನ್ನು ಕತ್ತರಿಸಿರೋದು, 48 ಗಂಟೆಗಳ ಡೆಡ್ಲೈನ್ ಕೊಟ್ಟಿತ್ತು BSF, ಮುಗಿಸ್ಕೊಳ್ಳಿ ಬೇಗ ಕಟಾವು ಕಾರ್ಯಾಚರಣೆಯನ್ನ ಅಂತ. ಎಲ್ಲ ಅರ್ಜೆಂಟಲ್ಲಿ ಮಷಿನ್ ಹೊಡೆಸಿ ಬೆಳೆಗಳನ್ನು ಸಾಗಿಸಿದ್ದಾರೆ. ಕಂಪ್ಲೀಟ್ ಫೀಲ್ಡ್ ಖಾಲಿಯಾಗಿದೆ. ಇದೆಲ್ಲದರ ನಡುವೆ ಬರ್ತಿರುವಂತಹ ಸುದ್ದಿ ಇದು. ಅಮೆರಿಕದಿಂದ ಓಪನ್ ಆಗಿ ಅಧಿಕೃತವಾಗಿ, ಅಂದರೆ ಸುಮ್ಮನೆ ಉಗ್ರವಾದದ ವಿರುದ್ಧ ಆ ರೀತಿ ಸ್ಟೇಟ್ಮೆಂಟ್ಗಳು ಕಾಮನ್, ಆದರೆ ಈ ದಾಳಿಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ನಮಗೆ ಸಪೋರ್ಟ್ ಅಮೆರಿಕದಿಂದ ಸಿಕ್ಕಾಗಿದೆ. ಎಕನಾಮಿಕಲಿ ಐಸೋಲೇಟ್ ಮಾಡೋದಕ್ಕೆ ಪಾಕ್ ವಿರುದ್ಧ ಅವರು ಗ್ರೇ ಲಿಸ್ಟ್ಗೆ ಸೇರಿಸೋ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು 20-25 ರಾಷ್ಟ್ರಗಳು ಭಾರತದ ಬೆನ್ನಿಗೆ ನಿಂತಿರೋ ಬೆಳವಣಿಗೆ ಆಗಿದೆ. ಇಷ್ಟೆಲ್ಲ ಆಗಿರುವಾಗಲೇ POKಗೆ ಹೋಗಿ ನಿಲ್ಲತ್ತ ಭಾರತದ ಸೇನೆ. ಇದು ಪಾಕಿಸ್ತಾನದ ಇಂಟೆಲಿಜೆನ್ಸ್ ರಿಪೋರ್ಟ್. ಇದಕ್ಕೆ ಪಾಕಿಸ್ತಾನದ ಕುತಂತ್ರ ಏನಪ್ಪಾ ಅಂತ ಕೇಳಿದ್ರೆ, ಬಾಂಗ್ಲಾ ಮೊರೆ ಹೋಗಿದ್ದು ಭಾರತ ಪಾಕಿಸ್ತಾನವನ್ನು ಅಟ್ಯಾಕ್ ಮಾಡಿದ್ರೆ, POK ಅಟ್ಯಾಕ್ ಮಾಡಿದ್ರೆ ರೈಟ್ ಟೈಮ್ಗೆ, ಅದೇ ಟೈಮಲ್ಲಿ ಈಶಾನ್ಯ ಭಾರತದಲ್ಲಿ ಬಾಂಗ್ಲಾ ಅಟ್ಯಾಕ್ ಮಾಡೋದು ಅಂತ ಅವ್ರ ಪ್ಲ್ಯಾನ್ ಅಂತೆ. ಸೊ ಎರಡು ಕಡೆಯಿಂದ ಸ್ಟ್ರೆಸ್ ಕ್ರಿಯೇಟ್ ಆಗಬೇಕು, ಪಾಕ್ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸಾಧ್ಯವಾಗಬಾರ್ದು ಭಾರತಕ್ಕೆ. ಆ ರೀತಿ ಬಾಂಗ್ಲಾದೇಶ ಭಾರತವನ್ನು ಈಶಾನ್ಯ ಭಾಗದಲ್ಲಿ ಅಟ್ಯಾಕ್ ಮಾಡೋದು ಅಂತ ಪ್ಲ್ಯಾನ್ ಆಗಿದೆಯಂತೆ. ಈಗ ಅಂಥದ್ದೊಂದು ಪ್ಲ್ಯಾನ್ ಆಗಿದೆ ಅನ್ನೋದು ಆ ಮೂಲದಿಂದಾನೇ ಹೊರಗಡೆ ಬರ್ತಾ ಇದೆ. ಒಂದು ಕಡೆ ಇಲ್ಲಿ LOC ಇಂದ ನುಸುಳೋಕ್ಕಾಗಲ್ಲ, ಟೈಟ್ ಸೆಕ್ಯೂರಿಟಿ ಅಂತ ಬಾಂಗ್ಲಾದ ಬಾರ್ಡರಿಂದ ಭಾರತಕ್ಕೆ ನುಸುಳುವಂಥ ಪ್ಲ್ಯಾನು, ಅಲ್ಲಿನ ಟೆರರ್ ಗ್ಯಾಂಗ್ಗಳನ್ನು, ಅಂತಹ ಕೆಲವು ಉಗ್ರ ಸಂಘಟನೆಗಳನ್ನು, ಬಾಂಗ್ಲಾದ ಸಂಘಟನೆಗಳನ್ನು ಪಾಕಿಸ್ತಾನ ಕಾಂಟ್ಯಾಕ್ಟ್ ಮಾಡಿದೆ. ಎರಡೂ ಒಂದೇ ಹಳಿಯಲ್ಲಿ ಹೋಗ್ತಿರುವಂಥ ದೇಶಗಳಿಗಾವು. ಒಂದೇ ರೀತಿಯಲ್ಲಿ ಬದಲಾಗಿದೆ. ಬಾಂಗ್ಲಾದೇಶ ಕೂಡ ಪಾಕಿಸ್ತಾನದ ಹಾದಿ ಹಿಡಿದಿರೋದ್ರಿಂದಾಗಿ ಒಬ್ರಿಗೊಬ್ರು ಆಗ್ತಿದ್ದಾರೆ. ಈಶಾನ್ಯ ಭಾರತವನ್ನು ಆಕ್ರಮಿಸ್ಕೊಳ್ಳಿ ಅನ್ನೋ ರೀತಿಯ ಸಿಗ್ನಲ್ ಬೇರೆ ಸಿಗ್ತಿದೆಯಂತೆ ಪಾಕಿಸ್ತಾನದಿಂದ ಬಾಂಗ್ಲಾದೇಶಕ್ಕೆ. ಅವರದ್ದೇ ಆದ ಒಂದು ಲೆಕ್ಕಾಚಾರ ಹಾಕ್ಕೊಂಡು ಈಗ ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಆದರೆ ಭಾರತ, ಮೋದಿ ಅದನ್ನು ಒಂದು ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ನೀವು ಊಹೆ ಮಾಡ್ಕೊಂಡಂಗಿರಲ್ಲ ನಮ್ಮ ಅಟ್ಯಾಕು ಅಂತ, ಊಹೆ ಮಾಡಿದ ರೀತಿಯಲ್ಲಿ ಹೊಡಿತೀವಿ, ಮಣ್ಣಲ್ಲಿ ಮಣ್ಣಾಗಿಸ್ತೀವಿ ಅಂತ. ಹಾಗಾಗಿ ಈಗ ರೋಚಕ ಘಟ್ಟಕ್ಕೆ ಹೋಗಿ ನಿಂತಿದೆ ಕಾರ್ಯಾಚರಣೆ. ಸೊ ರಾತ್ರೋರಾತ್ರಿ ಬಿಗ್ ಡೆವಲಪ್ಮೆಂಟ್ನ ಸುಳಿ ಒಂದು ಸಿಗ್ತಾ ಇದೆ, ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.